ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನ ಏನು ಮಾಡ್ತಾ ಇದ್ರು, ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಒಂದು ರೀಲ್ಸ್ ಅನ್ನ ಮಾಡಿ ಹಾಕಿದ್ದೆ. ಅದನ್ನ ಗಮನಿಸಿಬಿಟ್ಟು ಬಹಳಷ್ಟು ಜನ ಏನು ಮಾಡ್ತಾ ಇದ್ರು, ಕಾಲ್ ಮಾಡ್ತಾ ಇದ್ರು. ಏನಿದು KHB ಅಂತ ಕೇಳ್ತಾ ಇದ್ರು. KHB ಅಂದ್ರೆ ಕರ್ನಾಟಕ ಗೃಹ ಮಂಡಳಿ ಅನ್ನುವಂಥದ್ದು. ಕೆಲವೊಂದಿಷ್ಟು ಭಾಗದಲ್ಲಿ ಇರ್ತದೆ. ನಾವು ಇದನ್ನ ಅಪ್ಲಿಕೇಶನ್ಗಳನ್ನ ಲಾಸ್ಟ್ 2-3 ಇಯರ್ಸ್ ಇಂದ ಹಾಕ್ತಾ ಬಂದಿದ್ದೀವಿ. ಮತ್ತೆ ನಮ್ಮ ಧಾರವಾಡದಲ್ಲಿ ಸತ್ತೂರ್ ಅಂತ ಇದೆಯಲ್ಲ, ಅಲ್ಲಿನೂ ಸಹ ಬಹಳಷ್ಟು ಜನ ಈ ತರ ಅಪ್ಲಿಕೇಶನ್ ಹಾಕಿದ್ರು. ಅಂದ್ರೆ ಸರ್ಕಾರ ಒಂದು ಲ್ಯಾಂಡ್ ಅನ್ನು ತಗೊಂಡು ಡೆವಲಪ್ಮೆಂಟ್ ಮಾಡಿ ಜನರಿಗೆ ಅದನ್ನು ಮುಟ್ಟಿಸುವಂತ ಪ್ರಯತ್ನ ಮಾಡ್ತದ, ಅದೇ KHB ಅಂತ ಹೇಳಿ. ಇಲ್ಲಿ ವಿಷಯ ಏನಂತಂದ್ರೆ, ಇಲ್ಲಿ ಅಪ್ಲಿಕೇಶನ್ಗಳನ್ನ ಯಾವ ಸಾಮಾನ್ಯ ವ್ಯಕ್ತಿಗಳು ಸಹ ಹಾಕಬಹುದು. ಇದರಲ್ಲಿ ಸರ್ಕಾರ ಇದನ್ನ ಫ್ರೀ ಆಗಿ ಕೊಡ್ತಿಲ್ಲ. ಇದನ್ನ ಏನ್ ಮಾಡ್ತಾ ಇದ್ರೆ, ಒಂದು ಸೂಟೇಬಲ್ ಅಮೌಂಟ್ ಅಂದ್ರೆ ಅವರು ಲ್ಯಾಂಡ್ ಅನ್ನ ತೆಗೆದುಕೊಂಡು ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನೆಲ್ಲ ವ್ಯವಸ್ಥೆ ಮಾಡಿ ಜನರಿಗೆ ಅದಾದ ನಂತರ ಇದನ್ನ ಕೊಡುವಂತ ಪ್ರಯತ್ನ ಮಾಡ್ತದ. ಹೀಗಾಗಿ ಇದಕ್ಕೆ ದುಡ್ಡು ಕೊಟ್ಟು ತಗೋಬೇಕು. ಆಮೇಲೆ ಈಗ ಆಲ್ರೆಡಿ ಹಿರೇಮಲ್ಲಿಗೆವಾಡ ಅಂತಂದ್ರೆ ಬಹಳಷ್ಟು ಜನ ಆಲ್ರೆಡಿ ಅಲ್ಲಿ ಈ ತರ ಅಪ್ಲಿಕೇಶನ್ ಗಳನ್ನ ಹಾಕಿ ಯಾವುದೋ ಒಂದು ಲಾಟರಿ ಸಿಸ್ಟಮ್ ಮುಖಾಂತರ ಅವರಿಗೆ ಆಯ್ಕೆ ಮಾಡ್ತಾರೆ. ಯಾಕಂತಂದ್ರೆ ಈಗ ಒಂದು 10 ಪ್ಲಾಟ್ಸ್ ಆ ತರ ಅವಕಾಶ ಇದೆ ಮಾರಾಟಕ್ಕೆ ಅಂತಂದ್ರೆ ಜನರು 100 ಜನ ಅದಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ. ಹೀಗಾಗಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಆ ಇಲಾಖೆದವರು ಲಾಟರಿ ಮುಖಾಂತರ ಆ 10 ಜನರನ್ನ ಆಯ್ಕೆ ಮಾಡ್ತಾರ. ಅವರು ಅದೃಷ್ಟವಂತರು ಸಹ ಅಂತ ಕರಿಬಹುದು. ಅಂತವ್ರಿಗೆ ಮಾತ್ರ ಏನಾಗ್ತದ, ಈ ದುಡ್ಡು ಅಂದ್ರೆ ಈ ಸೈಟು ಸಿಗ್ತದೆ. ಬಟ್ ಇದು ಅಪ್ಲಿಕೇಶನ್ ಎಲ್ಲ ಹಾಕಬೇಕು ಅಂತಂದ್ರೆ ಏನೆಲ್ಲ ಪ್ರೊಸೀಜರ್ ಇದೆ ಅಂತಂದ್ರೆ, ಇಲ್ಲಿ ವಿಶೇಷವಾಗಿ ಕೆಲವೊಂದಿಷ್ಟು ಕ್ಯಾಟಗರಿ ಅಂದ್ರೆ ಒಂದಿಷ್ಟು ಮೀಸಲಾತಿ ಸಹ ಇದೆ. ಏನೆಲ್ಲ ಮೀಸಲಾತಿ ಅಂತಂದ್ರೆ, SC ST ದವರಿಗೂ ಸಹ ಒಂದು ಮೀಸಲಾತಿ ಇರ್ತದ. ನೆಕ್ಸ್ಟ್ ಸೀನಿಯರ್ ಸಿಟಿಜನ್ ಅಂದ್ರೆ 60 ವರ್ಷಕ್ಕಿಂತ ಹೆಚ್ಚಿನವರಿಗೂ ಸಹ ಇದರಲ್ಲಿ ಮೀಸಲಾತಿ ಇರ್ತದ. ಅದನ್ನ ಬಿಟ್ಟು ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಉದ್ಯೋಗಿಗಳು ಅಂದ್ರೆ ರಾಜ್ಯ ಸರ್ಕಾರದ ನೌಕರಸ್ಥರಿಗೂ ಸಹ ಇದರಲ್ಲಿ ರಿಸರ್ವೇಶನ್ ಇರ್ತದ. ಅದರ ಜೊತೆ ಕೇಂದ್ರ ಸರ್ಕಾರದ ನೌಕರು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡುವಂತರು ಸಹ ಇದರಲ್ಲಿ ಮೀಸಲಾತಿ ಇರ್ತದ. ಅದನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂದ್ರೆ ಈ ದೇಹ ದಾಢ್ಯತೆ ಅಂದ್ರೆ ಈ ಫಿಸಿಕಲಿ ವೀಕ್ ಇರ್ತಾರಲ್ಲ, ಅವರಿಗೂ ಸಹ ಇದು ರಿಸರ್ವೇಶನ್ ಇರ್ತದ. ಇದನ್ನು ನೆಕ್ಸ್ಟ್ ಮತ್ತೊಂದು ಏನಂತಂದ್ರೆ, ಈ ಆರ್ಮಿದವ್ರು ಇರ್ತಾರಲ್ಲ, ಡಿಫೆನ್ಸ್ ದವರು, ಅವರಿಗೂ ಸಹ ಇದರಲ್ಲಿ ಮೀಸಲಾತಿ ಇರ್ತದ. ಮತ್ತೆ ಆರ್ಮಿ ಅಷ್ಟೇ ಅಲ್ಲ, ಅದರ ನೆಕ್ಸ್ಟ್ ರಿಟೈರ್ಮೆಂಟ್ ಆಗಿರ್ತಾರಲ್ಲ, ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕರಿತೀವಿ, ಅವರಿಗೂ ಸಹ ಇದರಲ್ಲಿ ಅವರಿಗೆ ಮೀಸಲಾತಿ ಇರ್ತದ. ಅದನ್ನ ಬಿಟ್ಟು ಇವೆಲ್ಲ ಕ್ಯಾಟಗರಿ ಅವರಿಗೆ ಮೀಸಲಾತಿ ಇರ್ತದ. ಇದನ್ನು ಬಿಟ್ಟು ಅದರ್ಸ್ ಅಂತ ಇರ್ತದ. ಅದರ್ಸ್ ಅಂತಂದ್ರೆ ಈ ಪಬ್ಲಿಕ್ ಯಾರು ಬೇಕಾದವರು ಸಹ ಅಪ್ಲಿಕೇಶನ್ ಹಾಕಬಹುದು. ಹೆಣ್ಣು ಗಂಡು ಜಾತಿ ಯಾವುದೂ ಇದರಲ್ಲಿ ಬರಲ್ಲ. ಎನಿವನ್ ಯಾರು ಬೇಕಾದರೂ ಅಪ್ಲಿಕೇಶನ್ ಹಾಕಬಹುದು. ಇದು ಜಸ್ಟ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದು ಮೀಸಲಾತಿ ಸಲುವಾಗಿ. ನೆಕ್ಸ್ಟ್ ಯಾವ ತರ ಸೈಟ್ ಇರ್ತದ, ಯಾವ ಸೈಜಸ್ ಇರ್ತದ ಸೈಟು, ಮತ್ತೆ ನಾವೆಲ್ಲ ಎಷ್ಟೆಷ್ಟು ದುಡ್ಡು ಕಟ್ಟಬೇಕು, ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾದ್ರ ನಾವ್ ಹೆಂಗ ಅಲ್ಲಿ ಲಾಟ್ರಿ ಒಳಗೆ ಭಾಗವಹಿಸಬೇಕು, ಈ ತರ ಒಂದಿಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ಬಂದಿರ್ತಾವ. ಈ ತರ ಸಮಸ್ಯೆಗೆ ಒಂದು ಪರಿಹಾರ ಏನಂತಂದ್ರೆ, 4 ರೀತಿಯ ಸೈಟ್ಗಳಿದಾವ. ಓಕೆ, 4 ರೀತಿಯ ಸೈಟ್ಗಳಿದಾವ. ಸರ್ಕಾರದವ್ರು ಏನ್ ಮಾಡಿದಾರೆ ಅಂದ್ರೆ, ಗೃಹ ಮಂಡಳಿಯವ್ರು ಏನ್ ಮಾಡಿದಾರೆ ಅಂದ್ರೆ, ಜನರಿಗೆ ಅತಿ ಸಮಾಜದ ಕೊನೆಯ ವ್ಯಕ್ತಿಗೂ ಸಹ ಇದು ತಲುಪಬೇಕು. ಹೀಗಾಗಿ ಇದರಲ್ಲಿ 4 ಸೆಕ್ಷನ್ಗಳನ್ನ ಮಾಡಿದಾರ. 4 ಸೆಕ್ಷನ್ ಏನಂತಂದ್ರೆ, ಮೊದಲನೇದು EWS ಅಂದ್ರೆ ಇದು ಎಕನಾಮಿಕಲಿ ವೀಕ್ ಇದ್ದವರಿಗೋಸ್ಕರ EWS ಅಂತೇಳಿ ಕರೆದಾರ. EWS ಏನಪ್ಪಾ ಅಂತಂದ್ರೆ, ಇದು ಸೈಜ್ ಬಂದ್ಬಿಟ್ಟು 20x30 ಅಂದ್ರೆ 20-30 ಸೈಜ್ ಅಲ್ಲಿ ಈ ಪ್ಲಾಟ್ ಇರ್ತದ. ಈ ಪ್ಲಾಟ್ಗೆ ನಾವೇನಾದ್ರೂ ಅರ್ಜಿ ಹಾಕಬೇಕು ಅಂತಂದ್ರೆ, ಸರ್ಕಾರದ ಒಂದು ಠೇವಣಿ ಇರ್ತದ. ನಾವು ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿ 300 ರೂಪಾಯಿ ಕಟ್ಟಬೇಕಾಗ್ತದೆ, 300 ರೂಪೀಸ್. ಅದಾದ್ಮೇಲೆ 5,000 ರೂಪಾಯಿ ನಾವು FD ಅಂದ್ರೆ ಗೌರ್ಮೆಂಟ್ ಗೃಹ ಮಂಡಳಿಗೆ ನಾವು ಲಾಟ್ರಿ ಮುಖಾಂತರ ಭಾಗವಹಿಸ್ತಾ ಇದೀವಿ ಅಂತೇಳಿ 5,000 ರೂಪಾಯಿ ನಾವು ಕಟ್ಟಬೇಕಾಗ್ತದೆ. ಟೋಟಲಿ 5,300 ರೂಪಾಯಿ ಗೃಹ ಮಂಡಳಿಗೆ ಹೋಗ್ತದೆ. ಇದು EWS ಬಗ್ಗೆ. ಓಕೆ, EWS ಅಂದ್ರೆ ಇದು ಎಕನಾಮಿಕಲಿ ವೀಕರ್ಸ್ ಇದ್ದವರಿಗೆ. ಮತ್ತೆ ಇದರಲ್ಲಿ ಬೆಸ್ಟ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಇದು ಅತಿ ಕಡಿಮೆ ಸಿಗ್ತದ, ಕಡಿಮೆ ಬೆಲೆಗೆ ಸಿಗ್ತದ. 650 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂದ್ರೆ ಅರೌಂಡ್ 3,90,000 ಏನು ಬರ್ತದ ಕ್ಯಾಲ್ಕುಲೇಷನ್ ಮಾಡಿದ್ರೆ. ಅಷ್ಟು ದುಡ್ಡಿಗೆ ಏನಂದ್ರೆ ಈ ಪ್ಲಾಟ್ ಸಿಕ್ಬಿಡ್ತದ. ನೆಕ್ಸ್ಟ್ 20-30 ನಮಗೆ ಕಡಿಮೆ ಆಗ್ತದ. ಇನ್ನೂ ಸ್ವಲ್ಪ ದೊಡ್ಡಬೇಕು ಅಂದ್ರೆ ಅವರೆಲ್ಲ ಸ್ವಲ್ಪ ಮಾಧ್ಯಮ ವರ್ಗದವರು, ಈ ತರ ಜನ ಇದ್ದವರಿಗೆ ಒಂದು ಅವಕಾಶ ಅದ. ಯಾವ್ದಪ್ಪ, ನೆಕ್ಸ್ಟ್ LIG ಸೈಟ್ ಬಂದ್ಬಿಟ್ಟು 30-40 ನಾವೇನು ಒಂದು ಗುಂಟೆ ಜಾಗ ಅಂತ ಹೇಳಿ ಕರಿತೇವಲ್ಲ, ಆ ಸೈಟಿಗೆ ಅಪ್ಲಿಕೇಶನ್ ಹಾಕಬಹುದು. ಇದು ಸಹ ಅದೇ ತರ ನಾನು ಆಲ್ರೆಡಿ ಹೇಳಿದ್ನಲ್ಲ, ಅದೇ ತರ ಇದು 500 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಇರ್ತದೆ. ಮತ್ತೆ 10,000 ರೂಪಾಯಿ ಠೇವಣಿ ಮಾಡಬೇಕು, FD ಮಾಡಬೇಕು. ಈ FD ಬಗ್ಗೆ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ಎಲ್ಲರಿಗೂ ಒಂದು FD ಬಗ್ಗೆ ಡೌಟ್ ಅದ. ಏನ್ರಿ ಸರ್ ನಮ್ಗೆ ಸಿಕ್ಕಿಲ್ಲ ಅಂದ್ರೆ FD ಏನಾಗ್ತದ, ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ, ನೋ ಪ್ರಾಬ್ಲಮ್. ಬಟ್ ಹೀಗಾಗಿ ಗೊತ್ತಿರಲಿ, LIG ಅಂತಂದ್ರೆ 30-40 ನಾವು ಗೌರ್ಮೆಂಟ್ ಕಟ್ಟಬೇಕಾಗಿದ್ದು 10,000 ಠೇವಣಿ, 500 ರೂಪಾಯಿ ರಿಜಿಸ್ಟ್ರೇಷನ್ ಫೀಸು, ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಸರ್ಕಾರಕ್ಕೆ ಕಟ್ಟಬೇಕಾಗಿದ್ದು 10,500 ರೂಪಾಯಿ. ಇದು ಕ್ಲಿಯರ್. ಇದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡ ಸೈಟ್ ಬೇಕ್ರಿ ಸರ ಅಂತಂದ್ರೆ ಅದಕ್ಕೂ ನಿಮ್ಗೆ ಅವಕಾಶ ಅದ. ಅದಕ್ಕೆ MIG ಅಂತ ಕರಿತೀವಿ. MIG ಸೈಜ್ ಏನಪ್ಪಾ ಅಂದ್ರೆ 30 ಮತ್ತೆ 50 30-50 ಸೈಜ್. ಇದನ್ನು ಸಹ ನಾವು ಆನ್ಲೈನ್ ಮುಖಾಂತರ ಅರ್ಜಿ ಹಾಕ್ಬೇಕಾಗ್ತದ. ಇದಕ್ಕೆ ನಾವು MIG ಅಂತ ಹೇಳಿ ಕರಿತೀವಿ. MIG ಅನ್ನ ಆಯ್ಕೆ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗ್ತದ. ಇದರಲ್ಲಿ ಸರ್ಕಾರಕ್ಕೆ ನಾವು ಠೇವಣಿಯನ್ನ 40,000 ರೂಪಾಯಿ ಕಟ್ಟಬೇಕಾಗ್ತದೆ. 40,000 ಜೊತೆ ರಿಜಿಸ್ಟ್ರೇಷನ್ ಫೀಸ್ ಅಂತೇಳಿ ಇನ್ನೊಂದು 1,000 ರೂಪಾಯಿ ಬರ್ತದೆ. ಟೋಟಲ್ ನಾವು 41,000 ರೂಪಾಯಿ ಸರ್ಕಾರಕ್ಕೆ ಕಟ್ಟಬೇಕಾಗ್ತದೆ, ಇದನ್ನ ಲಾಟರಿ ಸಿಸ್ಟಮ್ ಅಲ್ಲಿ ಭಾಗವಹಿಸುವ ಉದ್ದೇಶದಿಂದ. ಇದು MIG ಆಯ್ತು. ನೆಕ್ಸ್ಟ್ ಇನ್ನೊಂದು ಬರ್ತದ, ಕೊನೆಯದು ಲಾಸ್ಟ್ನೇದು HIG ಅಂತಂದ್ರೆ ಇದು ಹೈಯರ್ ಎಂಡ್. ಇದಕ್ಕಿಂತ ದೊಡ್ಡ ಸೈಟು ಅಲ್ಲಿ ಇಲ್ಲ, ಇರಬಹುದು, ಬಟ್ ಇದರಲ್ಲಿ ಅಪ್ಲಿಕೇಶನ್ ಅಲ್ಲಿ ಇದೆ ಹೈಯೆಸ್ಟ್. HIG ಅಂತಂದ್ರೆ 40-60 40-60 ಸೈಜ್.
40 ಅಂದ್ರೆ 60, 40 ಅಗಲ ಇರ್ಬೋದು, 60 ಉದ್ದ ಇರ್ಬೋದು. ಈ ತರ ಸೈಟು ಇದಕ್ಕೂ ಸಹ ಅಪ್ಲಿಕೇಶನ್ ಹಾಕಬಹುದು. ಇದಕ್ಕೂ ಏನು ಫೀಸ್ ಇರ್ತದ ಅಂತಂದ್ರೆ ಠೇವಣಿ ಬಂದ್ಬಿಟ್ಟು 50,000 ಅದ, ಮತ್ತೆ ರಿಜಿಸ್ಟ್ರೇಷನ್ ಫೀಸ್ ಬಂದ್ಬಿಟ್ಟು 1,500 ಅದ. ಟೋಟಲ್ 51,500 ರೂಪಾಯಿ ನಾವು ಗೌರ್ಮೆಂಟ್ ಠೇವಣಿ ಮಾಡ್ಬೇಕಾಗ್ತದ. ಹೀಗಾಗಿ ಯಾರಿಗೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಇರಬಹುದು, ಇಲ್ಲಿ ನಾವು FD ಯನ್ನ ಕಟ್ಟುವಂತದ್ದು ಇಂಪಾರ್ಟೆಂಟ್ ಅಲ್ಲ. 50,000 ಕಟ್ಬಹುದು, 1 ಲಕ್ಷ ಕಟ್ಟಬಹುದು. ಬಟ್ ನಾಳೆ ಏನಾದ್ರೂ ಅದೃಷ್ಟ ನಿಮ್ದಿತ್ತು ಅಂತಂದ್ರೆ, ನಾಳೆ ನಿಮ್ಗೆ ಏನಾದ್ರೂ ಆ ಪ್ಲಾಟ್ ಲಾಟ್ರಿ ಮುಖಾಂತರ ಆಯ್ಕೆ ಆಯ್ತು ಅಂತಂದ್ರೆ, ಅವಾಗ ನಿಮಗ ಇಲ್ಲಿ ಏನು ಬರ್ತಾ ಇದೆಯಲ್ಲ ಸ್ಕ್ವೇರ್ ಫೀಟ್ ಟೋಟಲ್, ಅಷ್ಟು ದುಡ್ಡನ್ನ ನೀವು ಕಟ್ಟೋದಕ್ಕೆ ರೆಡಿ ಇರಬೇಕು. ಆ ತರ ವಿಚಾರ ಮಾಡಿಬಿಟ್ಟು ಅಪ್ಲಿಕೇಶನ್ಗಳನ್ನ ಹಾಕ್ರಿ. ಯಾಕಂದ್ರೆ ಈಗ ನೀವು HIG ಹಾಕ್ಬಿಟ್ರಿ 40-60 ಆಯ್ತು, ಒಂದು 50 ಲಕ್ಷ ಕಟ್ಟಬೇಕಾಗಿ ಬಂತು, 30 ಲಕ್ಷ ಕಟ್ಟಬೇಕಾಗಿ ಬಂತು ಅಂದ್ರೆ ಅವಾಗ ನಿಮ್ಗೆ ಆ ಪೊಸಿಷನ್ಗೆ ನೀವು ರೆಡಿ ಇರಬೇಕು. ಈ ಉದ್ದೇಶ ಇಟ್ಕೊಂಡು ನೀವು ಅಪ್ಲಿಕೇಶನ್ಗಳನ್ನ ಹಾಕುವಂತ ಪ್ರಯತ್ನ ಮಾಡ್ರಿ. ಇದು ಪ್ಯೂರ್ಲಿ ಕುಲ್ಲಾ ಸೈಟು, ಯಾವುದು ಬಿಲ್ಡಿಂಗ್ ಅಲ್ಲ, ಯಾವುದು ಅಪಾರ್ಟ್ಮೆಂಟ್ ಅಲ್ಲ, ಏನೂ ಅಲ್ಲ, ಕೇವಲ ಸೈಟು. ಇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಧಾರವಾಡದಿಂದ 4 ಕಿಲೋಮೀಟರ್ ಬರ್ತದೆ. ಹಿರೇಮಲ್ಲಿಗೆವಾಡ ಅಂತೇಳಿ ಒಂದು ಗ್ರಾಮದ ಪಕ್ಕದಲ್ಲಿ ನಾವು ಒಂದು ದೊಡ್ಡ KSB ಲೇಔಟ್ ಅದ. ಅಲ್ಲಿ ಎಷ್ಟೋ ಮನೆಗಳನ್ನು ಸಹ ಕಟ್ಟಿ ಕೊಟ್ಟಿದ್ದಾರೆ. ಇದರ ಅಪ್ಲಿಕೇಶನ್ಗಳನ್ನ ಕಳೆದ ಸಾರಿ ಹಾಕಿದಾಗ ಮನೆಗಳಿಗೂ ಸಹ ನಾವು ಅಪ್ಲಿಕೇಶನ್ಗಳನ್ನ ಹಾಕಿದ್ದೀವಿ. ಹೀಗಾಗಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಆನ್ಲೈನ್ ಮುಖಾಂತರ ಇರ್ತದ, ಯಾರು ಬೇಕಾದರೂ ಅಪ್ಲಿಕೇಶನ್ ಹಾಕಬಹುದು. ನೆಕ್ಸ್ಟ್ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ, ಈಗ ಠೇವಣಿ ಅಮೌಂಟ್ ಅಂತ ಹೇಳಿದೆ, ಅಂದ್ರೆ FD ಮಾಡಬೇಕು ಅಂತ ಹೇಳಿದೆ. ಈಗ ನೋಡ್ರಿ, EWS ದವರು 5,000 FD ಮಾಡ್ತಾ ಇದಾರ, LIG ದವರು 10,000 FD ಮಾಡ್ತಾ ಇದಾರ, MIG ದವರು 40,000 ಮಾಡ್ತಾ ಇದಾರ, HIG ದವರು 50,000 ಮಾಡ್ತಾ ಇದಾರ. ಇದ್ರ ಜೊತೆ ರಿಜಿಸ್ಟ್ರೇಷನ್ ಫೀಸ್ ಅಂತೇಳಿ ಅದು 300, 500, 1,000, 1,500 ಬರ್ತಾ ಇದೆ. ಬಟ್ ರಿಜಿಸ್ಟ್ರೇಷನ್ ಫೀಸು ರಿಫಂಡ್ ಆಗಲ್ಲ. ನೀವು FD ಅಂತ ಏನ್ ಮಾಡಿರ್ತೀರಲ್ಲ ಠೇವಣಿ ಅಮೌಂಟು, ನಿಮ್ದೇನಾದ್ರೂ ಲಾಟ್ರಿ ಆಗಿಲ್ಲ ಅಂತಂದ್ರೆ, ನೀವು ಲಾಟ್ರಿ ಮುಖಾಂತರ ಆಯ್ಕೆ ಆಗಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರಿ ಆ ಅಕೌಂಟ್ ನಂಬರ್ಗೆ ದುಡ್ಡು ರಿಫಂಡ್ ಆಗ್ತದೆ. ಇದ್ರ ಬಗ್ಗೆ ಏನು ಡೌಟ್ಸ್ ಇಲ್ಲ. ಯಾಕಂದ್ರೆ ಬಹಳಷ್ಟು ಜನ ಹೇಳಿದಾರ, ಸರ್ ನಮ್ಗೆ ಅಮೌಂಟ್ ಬಂದಿದೆ ಅಂತ ಹೇಳಿದಾರ. ಹೀಗಾಗಿ ನೀವು ಯಾವುದೇ ಭಯ ಇಲ್ಲದ ಅಪ್ಲಿಕೇಶನ್ ಹಾಕಬಹುದು. ಆದ್ರೂ ಸಹ ಒಂದು ಅದೃಷ್ಟ, ಆಗಿಲ್ಲ ಅಂದ್ರೂ ಸಹ ಒಂದು ಅನುಭವ ಆಗ್ತದೆ. ಆ ಅನುಭವ ಏನದಲ್ಲ, ನೀವು ಮುಂದೊಂದ್ಸರಿ ಧೈರ್ಯ ಕೊಡ್ಬೋದು, ಆಗ್ಬಹುದು, ಹೇಳಕ್ ಬರಲ್ಲ. ಬಟ್ ಅವಶ್ಯಕತೆ ಇದ್ದವರು, ಅನುಕೂಲ ಇದ್ದವರು, ಈ ತರ ಅಪ್ಲಿಕೇಶನ್ ಹಾಕ್ಬೇಕಂತ ಮನಸ್ಸಿದವರು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು. ಮತ್ತಿಷ್ಟೆಲ್ಲ ಮಾಹಿತಿ ಸಿಕ್ತು. ನೆಕ್ಸ್ಟ್ ಡಾಕ್ಯುಮೆಂಟ್ ಏನೇನು ಬೇಕಾಗ್ತದ, ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕಾಗ್ತದ? ಇದು ಒಳ್ಳೆಯ ಪ್ರಶ್ನೆ ಅದ. ಡಾಕ್ಯುಮೆಂಟ್ ಏನೇನ್ ಬೇಕಾಗ್ತದ ಅಂತಂದ್ರೆ, ಮೇನ್ ಬೇಕಾಗಿರುವಂತದ್ದು ನಮ್ಮ ಆಧಾರ್ ಕಾರ್ಡು. ಎರಡನೇದ್ದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗ್ತದ. ಹೇಳಿ ಕೇಳಿ EWS ಅವರಿಗೆ ಮ್ಯಾಂಡೇಟರಿ ಇದು. ಯಾಕಂದ್ರೆ ಅತಿ ಬಡವರಿಗೋಸ್ಕರ EWS ಇರೋದು. ಹೀಗಾಗಿ ಇನ್ಕಮ್ ಸರ್ಟಿಫಿಕೇಟು ಕಂಪಲ್ಸರಿ ಅದ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ಸಂಖ್ಯೆ ಇರ್ಬೋದು, ನಿಮ್ಮ ಮೇಲ್ ID ಇರ್ಬೋದು, ಇದು ಸರಿಯಾಗಿರ್ಬೇಕು ಮತ್ತು ಕಂಪಲ್ಸರಿ. ನೆಕ್ಸ್ಟ್ ಒಂದು ಮುಚ್ಚಳಿಕೆ ಪತ್ರ ಬರ್ತದ, ಒಂದು ಬಾಂಡ್ ಬರ್ತದ, ಅಫಿಡವಿಟ್ ಮಾಡಿಸ್ಬೇಕಾಗ್ತದ. ಮ್ಯಾಟ್ರು ಅಪ್ಲಿಕೇಶನ್ ಹಾಕೋರ ಹತ್ರ ಸಿಗ್ತದೆ. ಆ ಮ್ಯಾಟ್ರನ್ನ ನೀವೊಂದು ಫಸ್ಟ್ ಪಾರ್ಟಿ ನಿಮ್ಮ ಹೆಸರು ಹಾಕ್ಬಿಟ್ಟು, ಸೆಕೆಂಡ್ ಪಾರ್ಟಿ ಕರ್ನಾಟಕ ಗೃಹ ಮಂಡಳಿ ಇಲ್ಲ ಕರ್ನಾಟಕ ಹೌಸಿಂಗ್ ಬೋರ್ಡ್, ಈ ವಿಳಾಸದ ಜೊತೆ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗ್ತದ. ಬಾಂಡ್ ತೆಗಿಸ್ಬಿಟ್ಟು ಬ್ಯಾಕ್ ಸೈಡ್ ಏನು ಮ್ಯಾಟ್ರ್ ಇರ್ತದೆ ಅದನ್ನ ಹಾಕಿ ನಿಮ್ಗೆ ಎಲ್ಲ ಫಿಲ್ಅಪ್ ಮಾಡ್ಬೇಕಾಗ್ತದ. ಇದು ಸಹ ಕಡ್ಡಾಯ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ ಸ್ಟಾಂಪ್ ಬಾಂಡು ನೋಟರಿ ಸಮೇತ ಅಪ್ಲೋಡ್ ಮಾಡಬೇಕು. ಇದಾದ್ಮೇಲೆ ನೆಕ್ಸ್ಟ್ ನಿಮ್ದೊಂದು ಫೋಟೋ ಬೇಕಾಗ್ತದ, ಭಾವಚಿತ್ರ. ಅದಾದ್ಮೇಲೆ ಪಾನ್ ಕಾರ್ಡು ಸಹ ಬೇಕಾಗ್ತದ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗ್ತದೆ. ನೋಡ್ರಿ, ಒಂದ್ಸರಿ ರಿಮೈಂಡ್ ಮಾಡ್ತೀನಿ. ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಮೊಬೈಲ್ ನಂಬರು, ಇಮೇಲ್ ID, ಅಫಿಡವಿಟ್, ಪಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಇಷ್ಟು ಕಡ್ಡಾಯವಾಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು. ಇದರ ಜೊತೆ ಇನ್ನೊಂದು ಡಾಕ್ಯುಮೆಂಟ್ ಬೇಕಾಗ್ತದ. ಏನಂತಂದ್ರೆ, ನಾವು ಉದಾಹರಣೆ ಕೊಡ್ತಾ ಇದ್ದೀನಿ, ಏನಾದ್ರೂ ರೀಫಂಡ್ ಆಗೋ ಸಂದರ್ಭದೊಳಗ ಅನ್ಎಕ್ಸ್ಪೆಕ್ಟೆಡ್ ಏನೋ ಒಂದು ಆಯ್ತು ಅಂದ್ರೆ ಏನೋ ಆಕ್ಸಿಡೆಂಟ್, ಏನೋ ಒಂದು ಡೆತ್ ಆಯ್ತು ಅಂದ್ರೆ ಉದಾಹರಣೆ ಕೊಡ್ತೀನಿ. ಅಂತ ಸಂದರ್ಭದಲ್ಲಿ ನೀವು ಆ ದುಡ್ಡನ್ನ ರೀಫಂಡ್ ಮಾಡ್ಕೋಬೇಕಲ್ಲ, ಅದಕ್ಕೂ ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಸರಿ. ನಿಮ್ಮ ನಾಮಿನಿಯನ್ನ ಸೇರಿಸಬಹುದು. ಯಾರೋ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾರ ನಾಮಿನಿ ಅಂತ ಸೇರಿಸಬಹುದು. ಆ ನಾಮಿನಿ ಯಾರನ್ನ ಸೇರಿಸ್ತೇವಲ್ಲ, ಆ ನಾಮಿನಿ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಬೇಕಾಗ್ತದೆ. ನೆಕ್ಸ್ಟ್ ಅವ್ರ ಬ್ಯಾಂಕ್ ಪಾಸ್ಬುಕ್ ಸಹ ಬೇಕಾಗ್ತದೆ. ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ನೀವು ಅತಿ ಸುಲಭವಾಗಿ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಹುಡ್ಕೋದಕ್ಕೆ ಕಷ್ಟಪಡ್ಬೇಕಾಗ್ತದೆ. ಇದಕ್ಕಿಂತ ಹೆಚ್ಚಿಗೆ ಮಾಹಿತಿ ಏನಾದರೂ ಬೇಕು ಅಂದ್ರೆ ದಯವಿಟ್ಟು ನಾವು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ ಯೂಟ್ಯೂಬಲ್ಲಿ. ನೀವು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಇನ್ನೂ ಏನಾದರೂ ಬೇಕು ಅಂತಂದ್ರೆ ದಯವಿಟ್ಟು ಬರೆದಾಕ್ಬೇಕಾಗ್ತದೆ. ನಾವು ಅದನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಮತ್ತೆ ಈ ಅಪ್ಲಿಕೇಶನ್ ಇಷ್ಟು ಜನಕ್ಕೆ ಗೊತ್ತಾಗಂಗಿಲ್ಲ. ಈ ಅಪ್ಲಿಕೇಶನ್ ಹಾಕೋದಕ್ಕೆ ಇದೇ ತಿಂಗಳು ಅಂದ್ರೆ ಏಪ್ರಿಲ್ ಇದೆಯಲ್ಲ, 28 ತಾರೀಕು ಲಾಸ್ಟ್ ಡೇಟ್. 28 ತಾರೀಕು ಒಳಗಡೆ ನಾವು ಅಪ್ಲಿಕೇಶನ್ ಹಾಕಬೇಕು. ಒಂದೊಂದ್ಸಾರಿ 28 ತಾರೀಕು ಹಾಕಾಕತ್ರೂ ಬರಲ್ಲ, ಸರ್ವರ್ ಸಮಸ್ಯೆ ಬರ್ತದೆ. ಆದಷ್ಟು ಜಲ್ದಿ ಹಾಕೋದು ಒಳ್ಳೇದು. ಯಾಕಂದ್ರೆ ಅಪ್ಲಿಕೇಶನ್ ಬಹಳ ಸರಳವಾಗಿ ಹೋಗ್ತಾ ಇರ್ತದೆ. ಒಂದೊಂದ್ಸಾರಿ ನಾವು ನೋಡಿರುವಂತ ಸಮಸ್ಯೆಗಳು ಏನಂದ್ರೆ, ಎಂಡ್ ಆಫ್ ದ ಡೇ ಬಹಳ ಕಷ್ಟಪಟ್ಟು ಅಪ್ಲಿಕೇಶನ್ ಆಗಕ್ಕೆ ಬರ್ತಾರೆ, ಅಮೌಂಟ್ ಸ್ಟ್ರಕ್ ಆಗಿಬಿಡ್ತದೆ, ಅಕೌಂಟ್ ಅಲ್ಲಿ ಕಟ್ ಆಗ್ತದೆ, ರಿಸಿಪ್ಟ್ ಬರಲ್ಲ. ಈ ತರ ಸಮಸ್ಯೆಗಳನ್ನ ಸಾವಿರಾರು ನೋಡಿದೀವಿ. ಹೀಗಾಗಿ 28 ಅನ್ನೋದಕ್ಕಿಂತ 25 ಅನ್ಕೊಂಡ್ರೆ ಒಳ್ಳೇದು. ಪ್ರಯತ್ನ ಮಾಡ್ರಿ. ಮತ್ತು ನಿಮ್ಮ ಪರಿಚಯ ಇರುವಂತಹ ಯಾವುದೇ ಇಷ್ಟು ಮೀಸಲಾತಿಗಳಿದಾವಲ್ಲ ಅಂತ ನೌಕರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಅವರಿಗೆ ಈ ತರ ಅನುಕೂಲಗಳು ಸಿಗ್ಲಿ. ಯಾಕಂದ್ರೆ ಈ ಸಾಮಾನ್ಯರಿಗಿಂತ ಮೀಸಲಾತಿ ಇದ್ದವ್ರಿಗೆ ಏನಾಗ್ತದೆ, ರಿಸರ್ವೇಶನ್ ಇರೋದ್ರಿಂದ ಅವರಿಗೆ ಸಿಗುವಂತ ಸಾಧ್ಯತೆಗಳು ಏನಿರ್ತಾವ ಜಾಸ್ತಿ ಇರ್ತಾವ. ಹೀಗಾಗಿ ಈ ವಿಡಿಯೋಗಳನ್ನ ನೀವು ಆದಷ್ಟು ನಿಮ್ಮ ಸರ್ಕಲ್ ಅಲ್ಲಿ ಇರುವಂತ ಎಲ್ಲರಿಗೂ ಸಹ ವಿಡಿಯೋ ಶೇರ್ ಮಾಡ್ರಿ. ಮತ್ತೇನಾದ್ರೂ ಮಾಹಿತಿ ಬೇಕಂದ್ರೆ ಆಲ್ರೆಡಿ ಹೇಳಿದ್ದೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ರಿ. ಮತ್ತೆ ಬೇರೆ ವಿಷಯ ತಗೊಂಡು ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದ.